ಎಲ್ರಿಗೂ ನಮಸ್ಕಾರ. ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ಮನೆಯಲ್ಲಿ ನೀವು ಟಿವಿ ನೋಡ್ತಾ ನಾವಿಲ್ಲಿ ಸ್ಪರ್ಧಿಗಳಿಗೆ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಡೋ ಮೂಲಕ ಪರೋಕ್ಷವಾಗಿ ನೀವು ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ನೀವೆಲ್ಲರಿಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಓಕೆ, ಇಲ್ಲಿ ಸಿರಿ ಕನ್ನಡ ಕುಟುಂಬ ಇದೆ, ನಾರಿ ಶಕ್ತಿ ಕುಟುಂಬ ಇದೆ, ಈ ಕಡೆ ಪೂರ್ಣ ಕುಟುಂಬ ಇದೆ, ಅಯ್ಯರ್ ಕುಟುಂಬ ಇದೆ. ಮೊದಲಿಗೆ ಸಿರಿ ಕನ್ನಡ ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್. ನಾನು ಉಲ್ಲಾಳುಪ್ನಗರದಿಂದ ಬಂದಿದ್ದೀನಿ. ನಾನು BHL ಅಲ್ಲಿ ವರ್ಕ್ ಮಾಡೋದು. ಇವರು ನನ್ನ ವೈಫು ಮಮತಾ ಅಂತ, ಇವರು BHL ವರ್ಕ್ ಮಾಡ್ತಾರೆ. ಇವರು ನಮ್ಮ ತಾಯಿಯವರು ಪದ್ಮಾವತಿ ಅಂತ, ಅವರು ನಮ್ಮ ಬ್ರದರು ದಯಾಶಂಕರ್ ಅಂತ, ಅವ್ರ ಕಾಲೇಜಲ್ಲಿ PU ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ. ಓಕೆ, ಸಿರಿಗನ್ನಡ ಕುಟುಂಬ ಅಂತ ಯಾಕೆ ಹೆಸರಿಟ್ಕೊಂಡಿದ್ದು? ಮೇಡಮ್, ಕರ್ನಾಟಕ ಬಂದು ಈ ಸಂಗೀತ, ಸಾಹಿತ್ಯ, ವಾಸ್ತುಶಿಲ್ಪದಲ್ಲಿ ತುಂಬ ಸಿರಿತನದಿಂದ ಕೂಡಿದೆ. ಸೊ ಅದರಲ್ಲಿ ನಾವು ಒಂದು ಕುಟುಂಬ ಆಗಿ ಇರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದಕ್ಕೋಸ್ಕರ ಆ ಹೆಸರನ್ನ ಇಟ್ಕೊಂಡಿದ್ದೀನಿ. ಓಕೆ, ಒಳ್ಳೆ ಹೆಸರನ್ನ ಇಟ್ಕೊಂಡಿದ್ದೀರಾ. ಸೊ ಅದೇ ರೀತಿ ಒಳ್ಳೆ ಆಟ ಆಡಬೇಕು ಇವತ್ತು. ಆಲ್ ದ ಬೆಸ್ಟ್ ಸಿರಿಗನ್ನಡ ಕುಟುಂಬಕ್ಕೆ. ಓಕೆ, ಇನ್ನು ಈ ಕಡೆ ನಮ್ಮ ನಾರಿ ಶಕ್ತಿ ಕುಟುಂಬ ಇದೆ. ಎಲ್ಲರೂ ಪ್ಲೇನ್ ಸ್ಯಾರಿಯಲ್ಲಿ ಮಿಂಚ್ತಾ ಇದ್ದಾರೆ. ಮಾತಾಡ್ಕೊಂಡೆ ಹಾಕೊಂಡ್ಬಂದಿರತ್ತಾನೆ ಎಲ್ಲ ಈ ಬೇರೆ ಬೇರೆ ಕಲರು ಅಂತ. ಓಕೆ, ನಾರಿ ಶಕ್ತಿ ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭ್ರಮರ. ನಾವು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೀವಿ. ಇವಳು ನನ್ನ ತಂಗಿ ರಮಣಿ, ಇವಳು ನಮ್ಮ ಕೋ ಸಿಸ್ಟರ್ ಸುಮಾ ಪ್ರಶಾಂತ್ ಅಂತ, ಅವಳು ನಮ್ಮ ಕೋ ಸಿಸ್ಟರ್ ಸುಮಾ ಲೋಕೇಶ್. ಓಕೆ, ಸೊ ನಾರಿ ಶಕ್ತಿ ಯಾರು ಎಲ್ಲ ಸೇರ್ಕೊಂಡು ಡಿಸೈಡ್ ಮಾಡಿದ ಹೆಸರು ನಾರಿ ಶಕ್ತಿ. ಹೌದು, ಎಲ್ಲ ಹೆಂಗಸ ಇರೋದ್ರಿಂದ ನಾರಿ ಶಕ್ತಿ ಅಂತ ಸೆಲೆಕ್ಟ್ ಮಾಡಿ. ಸೊ ಇವತ್ತು ನಿಮ್ಮ ಶಕ್ತಿ ಪ್ರದರ್ಶನ ಆಗಬೇಕಾಗತ್ತೆ. ಓಕೆ, ನಾರಿ ಶಕ್ತಿ ಕುಟುಂಬಕ್ಕೂ ಕೂಡ ವೆರಿ ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಓಕೆ, ನನ್ನ ಎಡಭಾಗದಲ್ಲಿ ಪೂರ್ಣ ಕುಟುಂಬ ಇದೆ. ಪೂರ್ಣ ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಗುರುಪ್ರಸಾದ್ ಅಂತ. ಪೂರ್ಣ ಕುಟುಂಬದ ಕಿರು ಪರಿಚಯ. ಇವರು ನಮ್ಮ ತಾಯಿ ಭುವನೇಶ್ವರಿ ಅಂತ, ಅವರು ನಮ್ಮ ಅಕ್ಕ ಗಾಯತ್ರಿ ಅಂತ, ಅವಳು ಅಕ್ಕ ಮಗಳು ಮಾನ್ಯ ಅಂತ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದಾಳೆ. ಓಕೆ, ಪೂರ್ಣ ಅಂತ ಯಾಕೆ ಸರ್ ಹೆಸರು? ಪೂರ್ಣ ಅನ್ನೋದು ಎರಡು ಅರ್ಥ ಇದೆ. ಒಂದು ನನ್ನ ಮಗಳ ಹೆಸರು ಪೂರ್ಣ ಅಂತ, ಓಕೆ, ಮತ್ತೆ ಪೂರ್ಣ ಅನ್ನೋದು ಕಂಪ್ಲೀಟ್, ಅವರ್ಸ್ ಈಸ್ ಕಂಪ್ಲೀಟ್ ಫ್ಯಾಮಿಲಿ ಅನ್ನೋ ಅರ್ಥದಲ್ಲಿ ನಾನು ಪೂರ್ಣ ಕುಟುಂಬ ಅಂತ ಇಟ್ಟಿದ್ದೀನಿ. ನಿಜ, ಅಣ್ಣ ತಂಗಿ ತಾಯಿ ಮಗಳು ಎಲ್ಲರೂ ಇದ್ದಾರೆ, ಹಾಗಾಗಿ ಈ ಕುಟುಂಬ ಪೂರ್ಣವಾಗಿದೆ. ಪೂರ್ಣ ಕುಟುಂಬ ನೋಡಿ, ಎರಡು ಅರ್ಥನೂ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಸೊ ನಿಮ್ಮ ಆಟ ಕೂಡ ಪೂರ್ಣವಾಗಿರ್ಲಿ ಸರ್. ಆಲ್ ದ ಬೆಸ್ಟ್ ಪೂರ್ಣ ಕುಟುಂಬಕ್ಕೆ. ಆ ಕಡೆ ಅಯ್ಯರ್ ಕುಟುಂಬ ಇದೆ. ಅಯ್ಯರ್ ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ತೆ ಮೇಡಮ್, ನಾವು ಚಿನ್ನದ ನಾಡು ಕೋಲಾರಿಂದ ಬಂದಿದ್ದೀವಿ. ಓಕೆ, ನನ್ನ ಹೆಸರು ಸುಜಾತ ಮಂಜುನಾಥ್ ಅಂತ, ನಮ್ಮ ನಾದ್ನಿ ಹೆಸರು ವಿಜಯ ಅಂತ, ಅವರು ನಮ್ಮ ನಾದ್ನಿ ಯಜಮಾನ್ರು ಮಂಜುನಾಥ್ ಅಂತ, ಅವರು ನಮ್ಮ ನಾದ್ನಿ ಆಶಾ ಅಂತ. ಓಕೆ, ಚಿನ್ನದ ನಾಡು ಕೋಲಾರದಿಂದ ಬಂದಿದ್ದೀರಾ. ನನಗೇನಾದ್ರು ಚಿನ್ನ ತಂದಿದ್ದೀರಾ? ಡೈಲಾಗ್ ನೋಡಿ ಸರ್, ಎಷ್ಟು ಕೊಡೋದು ಅಂತ. ಓಕೆ, ಅಲ್ಲಿಂದ ಇಲ್ಲಿಗೆ ಬಂದಿರೋದು ಬಹಳ ಖುಷಿ ಆಯ್ತು. ಸೊ ಚೆನ್ನಾಗಿ ಆಟ ಆಡಿ. ನಮ್ಮ ಅಯ್ಯರ್ ಕುಟುಂಬಕ್ಕೂ ಕೂಡ ವೆರಿ ಆಲ್ ದಿ ಬೆಸ್ಟ್. ಓಕೆ, ಎಲ್ಲ ಕುಟುಂಬಗಳ ಪರಿಚಯ ಆಗಿ ನನಗಂತೂ ಬಹಳನೇ ಖುಷಿ ಆಯಿತು. ಸೊ ಎಲ್ಲ ಉತ್ಸಾಹದಿಂದ ಇದ್ದೀರಾ, ಸಂತೋಷದಿಂದ ಇದ್ದೀರಾ. ಅದೇ ರೀತಿ ಆಟ ಆಡಬೇಕು. ಓಕೆನಾ? ಓಕೆ, ಮೊದಲನೇ ಸುತ್ತು ಅದಲ್ ಬದಲ್. ಓಕೆ, ಅದಲ್ ಬದಲ್ ಸುತ್ತಿನಲ್ಲಿ ನಾವು 3 ಪ್ರಶ್ನೆಗಳನ್ನ ಕೇಳ್ತೀವಿ. ಅದು ನಟ ನಟಿಯರು ಅಥವಾ ನಿರ್ದೇಶಕರ ಹೆಸರಿರುತ್ತೆ, ಅಂದರೆ ಅವರ ಪೂರ್ಣ ನಾಮಧೇಯ ಇರುತ್ತೆ, ಇನ್ಷಿಯಲ್ ಸಮೇತ. ಅದನ್ನು ಕೂಡ ನೀವು ಸರಿಯಾಗಿ ನೋಡಿ ಗೆಸ್ ಮಾಡಬೇಕು. ಒಂದು ಹಾಡು ಕೂಡ ನಾವು ಜಂಬಲ್ ಮಾಡಿಕೊಟ್ಟಿರ್ತೀವಿ, ಅದನ್ನು ಸರಿಯಾಗಿ ಗೆಸ್ ಮಾಡಬೇಕು. ಓಕೆ, ರೆಡಿ ಇದ್ದೀರಾ ಅಲ್ವಾ? ಶುರು ಮಾಡಿಬಿಡೋಣ ಹಾಗಾದರೆ. ಶುರು ಮಾಡಿ. ಓಕೆ, ನಮ್ಮ ಸಿರಿಗನ್ನಡ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ಬೆ ದ ಗೋಂ ನ ಚಂ. ಚಂದನದ ಗೊಂಬೆ. ಓಕೆ, ಚಂದನದ ಗೊಂಬೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಅಮ್ಮ ಪಟ್ ಅಂತ ಗೆಸ್ ಮಾಡಿರೋದು. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಒಳ್ಳೆ ಶುಭಾರಂಭನೆ ಕೊಟ್ಟಿದ್ದಾರೆ. ಮೊದಲನೇ ಸುತ್ತಿನ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದೀರಾ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತು ದ ನಿ ಮ ಕೆ ಮ ಲೆ ಳ ನ. ಬೇಗ ಗೆಸ್ ಮಾಡಿ, ಸಮಯ ಮುಗೀತಾ ಇದೆ. ಇದು ಹಾಡು, ಇದು ಹಾಡಿನ ಸಾಲಿದೆ. ಅದನ್ನು ನಾವು ಉಲ್ಟಾ ಪಲ್ಟಾ ಮಾಡಿಕೊಟ್ಟಿದ್ದೀವಿ, ಸರಿಯಾಗಿ ಗೆಸ್ ಮಾಡಬೇಕು.
ಸಮಯ ಮುಕ್ತಾಯವಾಗಿದೆ. ವೀರಪ್ಪ ನಾಯಕ ಸಿನಿಮಾದ ಗೀತೆ ಇದು. ನಲ್ಲೇ ನಿನ್ನ ಮಾತು ಕೇಳದೆ ನಲ್ಲೇ ಕರೆಕ್ಟ್ ಆಗಿದೆ ಹೇಳಿ. ನಲ್ಲೇ ನಿನ್ನ ಮಾತು ಕೇಳದ. ನಲ್ಲೇ ನಿನ್ನ ಮಾತು ಕೇಳದ ಮನಸ್ಸಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ ನೋಡಿ. ಚೂರಲ್ಲಿ ಮಿಸ್ ಆಗಿದೆ ಬಟ್ ಪರವಾಗಿಲ್ಲ. ಮೂರನೇ ಪ್ರಶ್ನೆ ನೋಡ್ಬಿಡೋಣ. ಓಕೆ ಮೇಡಮ್. ಓಕೆ, ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಿ ರ ರಾ ರೇ ನ ಲಂ ಹ ವು ಸಿಂ. ಇದು ಹೆಸರಿದು, ವ್ಯಕ್ತಿಯ ಹೆಸರು ಗೆಸ್ ಮಾಡಬೇಕು. ನರಸಿಂಹ ಅನ್ನೋದು ಒಂದು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಸಂಪೂರ್ಣವಾಗಿ ಗೊತ್ತಾಗ್ತಿಲ್ಲ. ಓಕೆ, ಸುಳಿವು ಈ ರೀತಿ ಆಗಿದೆ ನೋಡಿ. ನಿಮ್ಮ ಮೊದಲನೇ ಸುಳಿವು ಗೆಲುವಿನ ಸರದಾರ ಸಿನಿಮಾ ನಿರ್ದೇಶಕ ಇವರು. ನಿಮ್ಮ ಎರಡನೇ ಸುಳಿವು ಚೆನ್ನೈ ಮೂಲದ ನಿರ್ದೇಶಕರು. ಗೊತ್ತಾಗ್ತಾ ಇಲ್ವಾ? ಲಂಗಿರೆ ನರಸಿಂಹರಾವ್. ಉತ್ತರ ಕರೆಕ್ಟ್ ಆಗಿದೆಯಾ? ರೇಲಂಗಿ ನರಸಿಂಹರಾವ್. ಸ್ವಲ್ಪ ಕಷ್ಟ ಆಯ್ತಾ ನಿಮಗೆ? ಫಸ್ಟ್ನೇದು ಗೊತ್ತಾಗ್ಲಿಲ್ಲ. ಫಸ್ಟ್ನೇದು ಗೊತ್ತಾಗ್ಲಿಲ್ಲ. ನರಸಿಂಹರಾವ್ ಅನ್ನೋದು ಗೊತ್ತಾಗ್ತಾ ಇತ್ತು ಬಟ್ ಅದು ಗೊತ್ತಾಗ್ಲಿಲ್ಲ. ಬಟ್ ಪರವಾಗಿಲ್ಲ, 3ರಲ್ಲಿ ನೀವು 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದೀರಿ. ಓಕೆ, ನಾರಿ ಶಕ್ತಿ ಕುಟುಂಬ ರೆಡಿ ಇದ್ದೀರಾ? ಅಲ್ಲಿ ಪ್ರಶ್ನೆ ಕೇಳುವಾಗ ನಂಗೆ ಗೊತ್ತಾಯ್ತು ಅಂತ ಇದ್ರಿ. ನೋಡೋಣ ಇವಾಗ ಹೆಂಗೆ ಹೇಳ್ತೀರಾ ಅಂತ. ಸೊ ಸ್ಟಾರ್ಟ್ ಮಾಡ್ಬಿಡೋಣ. ನಮ್ಮ ನಾರಿ ಶಕ್ತಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ನ ಇ ಟ ಡು ಬ ರ ದಿ ವೆ ಆ ಮು. ಇದು ಸಿನಿಮಾದ ಹೆಸರು. ಟೈಮ್ ಮುಗೀತಾ ಇದೆ, ಹೇಳಿ. ಇಬ್ಬರ ನಡುವೆ ಮುದ್ದಿನ ಆಟ. ಇಬ್ಬರ ನಡುವೆ ಮುದ್ದಿನ ಆಟ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓಕೆ, ಟೈಮ್ ತಗೊಂಡಾದ್ರೂ ಪರವಾಗಿಲ್ಲ, ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. 20 ಅಂಕವನ್ನ ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಸೊ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೆ ನೆ ನೇ ನೀ ನೀ ಕೋ ಲು ದ ಮೋ. ಇದು ಹಾಡು, ಹಾಡಿನ ಸಾಲಿದೆ ಇಲ್ಲಿ. ನೀನೇ ಮೊದಲು ನೀನೇ ಕೊನೆ. ಹೇಳಿ ನೋಡೋಣ ಹಾಡು. ನೀನೇ ಮೊದಲು ನೀನೇ ನೀನೇ ಕೊನೆ. ಓಕೆ, ನೀನೇ ಮೊದಲು ನೀನೇ ಕೊನೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ರೆ ಈಗ ಮೂರನೇದಕ್ಕೂ ಕೂಡ ಕೊಟ್ಬಿಟ್ರೆ ಔಟ್ ಆಫ್ ಔಟ್. ರೆಡಿ ಇದ್ದೀರಾ ಅಲ್ವಾ? ಸೊ ಅದಲ್ ಬದಲ್ ಸುತ್ತಿನ ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಳಿ ಗೆ ರ ಶ್ರ ಟಿ ಸು ಹ ನ ದ ದ್ರ. ಇದು ವ್ಯಕ್ತಿಯ ಹೆಸರು. ಇದು ವ್ಯಕ್ತಿಯ ಹೆಸರು. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಸುಳಿವು ಈ ರೀತಿಯಾಗಿದೆ. ಮೊದಲನೇ ಸುಳಿವು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಕನ್ನಡದ ಖ್ಯಾತ ನಟ ಮತ್ತು ನಿರ್ಮಾಪಕ ಅವರ ಹೆಸರಿದು. ನಿಮ್ಮ ಎರಡನೇ ಸುಳಿವು ಇವರ ಪತ್ನಿ ಕೂಡ ಖ್ಯಾತ ನಟಿ. ಓಕೆ, ಸಮಯ ಕೂಡ ಮುಗಿದಿದೆ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ.
ರಟ್ಟಿಹಳ್ಳಿ ನಾಗೇಂದ್ರ ಸುದರ್ಶನ. ಈಸಿ ಆಗಿರೋದಂತೂ ಕೊಡ್ತಾ ಇಲ್ಲ ಈ ಸಲ. ಫುಲ್ ಅವರ ಸರ್ನೇಮ್ ಎಲ್ಲ ಇದೆ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕನ ಗಳಿಸಿದೆ. ಓಕೆ, ಪೂರ್ಣ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಓಕೆ, ನಮ್ಮ ಪೂರ್ಣ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಿ ದ ಬಂ ಡ ರೇ ಗೆ ಬೋ ಳು ಗೌ ಬೆಂ. ಬೋರೇಗೌಡ ಬೆಂಗಳೂರಿಗೆ ಬಂದ. ಬೋರೇಗೌಡ ಬೆಂಗಳೂರಿಗೆ ಬಂದ ಅಂತ ಉತ್ತರ ಕೊಟ್ಟಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ ಅಂತ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಬೋರೇಗೌಡ ಬೆಂಗಳೂರಿಗೆ ಬಂದ. ಉತ್ತರ ಕರೆಕ್ಟ್ ಆಗಿದೆ. 20 ಅಂಕವನ್ನ ಗಳಿಸಿದ್ರೆ ಈಗ ಮುಂದಕ್ಕೆ ಹೋಗೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಾ ನು ಹಾ ಹಾ ದು ಡು ವೆ ಡೊಮ್. ಹಾಡೊಂದು ನಾ ಹಾಡುವೆ. ಓಕೆ, ಹಾಡೊಂದು ನಾ ಹಾಡುವೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಹಾಡೊಂದು ನಾ ಹಾಡುವೆ ಸರಿಯಾಗಿದೆ ಉತ್ತರ. 40 ಅಂಕವನ್ನ ಗಳಿಸಿದ್ದಾರೆ. ನೋಡೋಣ, 3ನೇದು ಎಲ್ರಿಗೂ ಸ್ವಲ್ಪ ಟಫ್ ಆಗಿತ್ತು, ಇವರಿಗೆ ಹೇಗೆ ಬರುತ್ತೆ ಅಂತ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಗ ಯ ವಿ ಬೆಂ ಧ ಳು ಜ ರು. ಇದು ವ್ಯಕ್ತಿಯ ಹೆಸರು. ಬೆಂಗಳೂರು ರಾಧಾ ವಿಜಯ. ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಬೆಂಗಳೂರು ವಿಜಯ ರಾಧಾ. ಸ್ವಲ್ಪ ಉಲ್ಟಾ ಆಗೋಯ್ತಲ್ಲ. ಹೆಸರಲ್ಲೂ ಅದಲ್ ಬದಲಾಗಿ ಉತ್ತರ ಕೊಟ್ಬಿಟ್ಟಿದ್ದಾರೆ. ಚೂರಲ್ಲಿ ಮಿಸ್ ಆಗಿದೆ. ಓಕೆ, 3ರಲ್ಲಿ ಇವರು ಕೂಡ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ದಾರೆ. ಚೂರ್ ಮಿಸ್ ಆಗೋಯ್ತು ಅಷ್ಟೇ. ನೆಕ್ಸ್ಟ್ ರೌಂಡಲ್ಲಿ ಚೆನ್ನಾಗಿ ಆಟಾಡಿ. ಓಕೆ, ಇನ್ನು ಅಯ್ಯರ್ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಓಕೆ, ಚಿನ್ನದ ನಾಡಿಂದ ಬಂದಿದ್ದಾರೆ. ಇವರಿಗೆ ಚಿನ್ನದಂತ ಪ್ರಶ್ನೆಗಳನ್ನ ಕೇಳೋಣ. ಓಕೆ, ನಮ್ಮ ಅಯ್ಯರ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜ ರ ಲ ಮ ಹ ಪು ದೆ ಫ ಶ್ವ. ಇದು ಚಿತ್ರದ ಹೆಸರು, ಸಿನಿಮಾದ ಹೆಸರಿದು. ಮಹದೇಶ್ವರ ಪೂಜಾ ಫಲ. ಮಹದೇಶ್ವರ ಪೂಜಾ ಫಲ. ಮಹದೇಶ್ವರ ಪೂಜಾ ಫಲ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ದಾರೆ. ಮುಂದಕ್ಕೆ ಹೋಗ್ಬಿಡೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್. ನಿ ನ ನು ನು ನಿ ನ ನ ನ ರ ರ ನಿ ಜ. ನನ್ನ ರಾಜ ನಾನು, ನನ್ನ ರಾಣಿ ನೀನು. ಓಕೆ, ನೀ ನನ್ನ ರಾಜ ನಾನು. ಕರೆಕ್ಟ್ ಆಗಿ ಹೇಳಿ. ನೀ ನನ್ನ ರಾಜ ನೀನು, ನೀ ನನ್ನ ರಾಣಿ, ನಾನಿನ್ನ ರಾಜ. ನೀ ನನ್ನ ರಾಣಿ, ನನ್ನ ರಾಜ. ರಾಜ ಅನ್ನ. ಸುಳಿವು ಕೊಡಿ. ಸುಳಿವು ತಗೋತೀರಾ? ಓಕೆ, ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಬೇಂದ್ರೆ ಅವರ ಸುಪ್ರಸಿದ್ಧ ಕವಿತೆಯ ಪದಗಳು ಇಲ್ಲಿವೆ. ನಿಮ್ಮ 2ನೇ ಸುಳಿವು ಚೆಸ್ ಆಟವನ್ನು ನೆನಪಿಸಿಕೊಳ್ಳಬಹುದು. ನೀ ನನ್ನ ರಾಣಿ, ನಾನಿನ್ನ ರಾಜ. ನೀ ನನ್ನ ರಾಣಿ, ನಾನಿನ್ನ ರಾಜ. ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು. ಸ್ವಲ್ಪ ಮಿಸ್ ಆಯ್ತು. ಓಕೆ, ಈಗ ಮುಂದಕ್ಕೆ ಹೋಗೋಣ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ ಸ ಲ ಗು ವೆಂ ರು ಶ್ನ ಕ ರು ಟೆ ಸ ದ. ವೆಂಕಟ ಕೃಷ್ಣ ಸಾಧುಕೋಕಿ. ಇದು ವ್ಯಕ್ತಿಯ ಹೆಸರು. ಸುಳಿವು ಕೊಡಿ ಮೇಡಮ್. ಸುಳಿವ ಟೈಮ್ ಮುಗಿಲಿ ತಾಳಿ ಸರ್. ಅಲ್ಲಿ ತನಕ ನೋಡಿ ಗೆಸ್ ಮಾಡ್ತಾ ಇದ್ದೀನಿ. ಸುಳಿವು ತಗೊಂಡ್ರೆ 5 ಅಂಕ ಕಟ್ ಆಗುತ್ತೆ.
ಈಗ ಸುಳಿವು ಬರುತ್ತೆ ನೋಡಿ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಸುಪ್ರಸಿದ್ಧ ಸಂಗೀತ ನಿರ್ದೇಶಕರ ಹೆಸರು. ವೆಂಕಟಕೃಷ್ಣ. ನಿಮ್ಮ ಎರಡನೇ ಸುಳಿವು ಮೂಲತಃ ಇವರು ಹೈದರಾಬಾದ್ನವರು. ವೆಂಕಟಕೃಷ್ಣ ಗೊತ್ತು. ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಾ ಇಲ್ಲ. ಓಕೆ, ಬೇರೆ ಯಾರಾದ್ರೂ ಹೇಳ್ತೀರಾ? ಇಲ್ಲ, ಅಷ್ಟು ಕಷ್ಟದ ಕೊಟ್ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತಾಗದೇ ಇರೋ ಅಷ್ಟು. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಗುರುಸಾಲ ಕೃಷ್ಣದಾಸ ವೆಂಕಟೇಶ. ಓಕೆ, ಅಂದ್ರೆ ಸ್ವಲ್ಪ ಹಳೆಯ ಸಂಗೀತ ನಿರ್ದೇಶಕರ ಹೆಸರು. ಪರವಾಗಿಲ್ಲ, 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಮುಂದಿನ ಸುತ್ತಿ ಈಸಿ ಆಗಿರ್ಲಿ ಅಂತ ಎಂದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ 2ನೇ ಸುತ್ತಿಗೆ ಹೋಗ್ಬಿಡೋಣ. ಓಕೆ, ಈಗ 2ನೇ ಸುತ್ತನ್ನ ಪ್ರಾರಂಭ ಮಾಡೋಣ. 2ನೇ ಸುತ್ತಿನ ಹೆಸರು ನಕ್ಷತ್ರ. ತಾರೆಯರ ಹೆಸರುಗಳು ಇರುವಂತಹ ಚೀಟಿ ನನ್ನ ಹತ್ರ ಇದೆ. ನಾನು ನಿಮ್ಮ ಬಳಿ ಬರ್ತೀನಿ, ನೀವು ಯಾವುದಾದ್ರೂ ಒಂದು ಚೀಟಿನ ಎತ್ತಬೇಕು. ಅದರ ಕುರಿತಾದ 3 ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಓಕೆ, ನಮ್ಮ ಸಿರಿ ಕನ್ನಡ ಕುಟುಂಬ ರೆಡಿ ಇದ್ದೀರಾ ಅಲ್ವಾ? ರೆಡಿ ಇದೀವಿ. ಸಿಕ್ಕಿರೋದು ಪ್ರಕಾಶ್ ರಾಜ್. ರೆಡಿ ಇದ್ದೀರಾ? ತಿಳ್ಕೊಂಡಿದ್ದೀರಾ ಅವ್ರ ಬಗ್ಗೆ? ನಮ್ಮ ಸಿರಿಗನ್ನಡ ಕುಟುಂಬಕ್ಕೆ ಪ್ರಕಾಶ್ ರಾಜ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್. ಯಾವ ಚಿತ್ರದ ಮೂಲಕ ಪ್ರಕಾಶ್ ರಾಜ್ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು? ನಿಮ್ಮ ಮೊದಲನೇ ಆಯ್ಕೆ ನಾಗಮಂಡಲ, ಎರಡನೇ ಆಯ್ಕೆ ಮುತ್ತಿನ ಹಾರ. ಮುತ್ತಿನ ಹಾರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಡಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಡಾಕ್ಟರ್ ವಿಷ್ಣುವರ್ಧನ್ ನಟನೆಯ ಮುತ್ತಿನ ಹಾರ ಚಿತ್ರದ ಮೂಲಕ ಪ್ರಕಾಶ್ ರಾಜ್ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಒಂದಕ್ಕೆ ಹೋಗ್ಬೇಡ. ಪ್ರಕಾಶ್ ರಾಜ್ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರಕಾಶ್ ರಾಜ್ ನಾಯಕರಾದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ಹರಕೆಯ ಕುರಿ, ಎರಡನೇ ಆಯ್ಕೆ ವೈಶಾಖದ ದಿನಗಳು. ಹರಕೆಯ ಕುರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಇದು ಗೆಸ್ ಮಾಡಿದ ಗೊತ್ತಿತ್ತಾ? ಗೊತ್ತಿತ್ತು ಮ್ಯಾಮ್, ಸ್ವಲ್ಪ ಗೊತ್ತಿತ್ತು. ಯಾಕೆಂದ್ರೆ ಇದು ನಾವೆಲ್ ಬೇಸ್ಡ್ ಸಿನಿಮಾ ಅಂತ ಗೊತ್ತು, ಅದಕ್ಕೋಸ್ಕರ ಸ್ವಲ್ಪ ಗೆಸ್ ಮಾಡಿ. ಬಟ್ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಪಾತ್ರಗಳಲ್ಲೇ ತೃಪ್ತಿ ಪಟ್ಕೊಳ್ತಾ ಇದ್ದ ಪ್ರಕಾಶ್ ರಾಜ್ ಮುಂದೆ ರವಿ ನಿರ್ದೇಶನದ ಹರಕೆಯ ಕುರಿ ಚಿತ್ರಕ್ಕೆ ನಾಯಕರಾಗಿ ಆಯ್ಕೆಯಾದರು. ಓಕೆ, 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದರೆ. ನೋಡೋಣ 3ನೇ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತಾರೆ ಅಂತ. ಪ್ರಕಾಶ್ ರಾಜ್ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರಕಾಶ್ ರಾಜ್ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ನಾನು ನನ್ನ ಕನಸು, ಎರಡನೇ ಆಯ್ಕೆ ಒಗ್ಗರಣೆ. ಓಕೆ, ಒಗ್ಗರಣೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ನನ್ನ ಕನಸು. ಹೌದಾ? ಪ್ರಕಾಶ್ ರಾಜ್ ಅವರೇ ನಿರ್ದೇಶನ ಮಾಡಿ ನಟಿಸಿರುವ ಚಿತ್ರ ಇದು, ನಾನು ನನ್ನ ಕನಸು. ಅಮೂಲ್ಯ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಅವರು ತಂದೆ ಮಗಳ ಪಾತ್ರದಲ್ಲಿ ನಟಿಸಿದ್ದಾರೆ. ಸ್ವಲ್ಪ ಮಿಸ್ ಆಗೋಯ್ತು. ಮೋಸ್ಟ್ಲಿ ಅಮ್ಮ ಮಾಡಿದ ಒಗ್ಗರಣೆ ಜ್ಞಾಪಕಕ್ಕೆ ಬಂತ ಅನ್ಸುತ್ತೆ. ಬಟ್ ಪರವಾಗಿಲ್ಲ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ನಾರಿ ಶಕ್ತಿ ಕುಟುಂಬ ರೆಡಿ ಇದ್ದೀರಲ್ಲ? ಓಹೋ, ಇವರು ಇವಾಗ ಇಂಡಿಯಾದಲ್ಲೇ ಸೂಪರ್ ಸ್ಟಾರ್ ಆಗಿದ್ದಾರೆ. ಯಾರು? ಹೌದು, ಯಶ್. ಖುಷಿನಾ? ಎಲ್ಲ ಸಿನಿಮಾ ನೋಡಿದ್ದೀರಾ? ಆಲ್ಮೋಸ್ಟ್ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಶ್ ಸಿಕ್ಕಿದ್ದಾರೆ ಅಂತ ಫುಲ್ ದಿಲ್ ಖುಷಿ ಆಗಿದ್ದಾರೆ. ಯಶ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಶ್ ಅವರ ಮೊದಲ ಹೆಸರೇನಿತ್ತು? ನಿಮ್ಮ ಮೊದಲನೇ ಆಯ್ಕೆ ಪ್ರವೀಣ್ ಗೌಡ, ಎರಡನೇ ಆಯ್ಕೆ ನವೀನ್ ಕುಮಾರ್ ಗೌಡ. ನವೀನ್ ಕುಮಾರ್ ಗೌಡ. ಓಕೆ, ನವೀನ್ ಕುಮಾರ್ ಗೌಡ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಆಕ್ಚುಲಿ ಗೆಸ್ ಮಾಡಿದ್ದಲ್ವಾ ಇದು? ಗೊತ್ತಿರ್ಲಿಲ್ವಾ? ಬಟ್ 2 ಗೌಡ ಬಂದ್ಬಿಡ್ತಲ್ಲ. ಗೌಡ, 2ರಲ್ಲೂ ಗೌಡ ಇದೆ.
ಓಕೆ, ನವೀನ್ ಕುಮಾರ್ ಗೌಡ. ಶಾಲಾ ದಿನಗಳಲ್ಲಿ ಯಶ್ ಅವರನ್ನ ನವೀನ್ ಕುಮಾರ್ ಗೌಡ ಹೆಸರಿನಿಂದಲೇ ಕರೆಯಲಾಗ್ತಾ ಇತ್ತು. ನಂತರ ಅವರು ಯಶ್ ಆಗಿ ಬದಲಾದ್ರು. ಈಗ 20 ಅಂಕನ ಕೊಟ್ಟರು ನಿಮಗೆ. ಓಕೆ, ಈಗ ಎರಡನೇ ಪ್ರಶ್ನೆ ನೋಡೋಣ. ಯಶ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಚಿತ್ರದ ಮೂಲಕ ಯಶ್ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದರು? ನಿಮ್ಮ ಮೊದಲನೇ ಆಯ್ಕೆ ಮೊಗ್ಗಿನ ಮನಸ್ಸು, ಎರಡನೇ ಆಯ್ಕೆ ಜಂಭದ ಹುಡುಗಿ. ಮೊಗ್ಗಿನ ಮನಸ್ಸು. ಮೊಗ್ಗಿನ ಮನಸ್ಸು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಜಂಬದ ಹುಡುಗಿ. ಪ್ರಿಯಾ ಹಾಸನ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಜಂಬದ ಹುಡುಗಿ ಸಿನಿಮಾದ ಮೂಲಕ ಯಶ್ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಸೊ ಮಿಸ್ ಆಯಿತು ಎರಡನೇದು. ಪರವಾಗಿಲ್ಲ, ಮೂರನೇ ಪ್ರಶ್ನೆಗೆ ಹೋಗ್ಬಿಡೋಣ. ಯಶ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಶ್ ನಟನೆಯ ಜಾನು ಸಿನಿಮಾದ ನಿರ್ದೇಶಕರು ಯಾರು? ನಿಮ್ಮ ಮೊದಲನೇ ಆಯ್ಕೆ ಯೋಗರಾಜ್ ಭಟ್, ಎರಡನೇ ಆಯ್ಕೆ ಪ್ರೀತಮ್ ಗುಬ್ಬಿ. ಪ್ರೀತಮ್ ಗುಬ್ಬಿ. ಪ್ರೀತಮ್ ಗುಬ್ಬಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ದೀಪಾ ಸನ್ನಿಧಿ ಮತ್ತು ಯಶ್ ಕಾಂಬಿನೇಷನ್ನ ಚಿತ್ರವಿದು. ಜಯಣ್ಣ ಭೋಗೇಂದ್ರ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಓಕೆ, ಪೂರ್ಣ ಕುಟುಂಬ ರೆಡಿ ಇದ್ದೀರಾ ಅಲ್ವಾ? ರೀಸೆಂಟ್ ಆಗಿ ಇವ್ರನ್ನ ನಾವು ಕಳ್ಕೊಂಡ್ವಿ. ಅಪ್ಪು ಮಠ ಗುರುಪ್ರಸಾದ್. ಗುರುಪ್ರಸಾದ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗುರುಪ್ರಸಾದ್ ನಿರ್ದೇಶನದ ಮಠ ಸಿನಿಮಾದಲ್ಲಿ ಮಂಡ್ಯ ರಮೇಶ್ ನಿರ್ವಹಿಸಿದ ಪಾತ್ರ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ನಾಗೇಶ್, ಎರಡನೇ ಆಯ್ಕೆ ವೇಣುಗೋಪಾಲ್. ನಾಗೇಶ್. ನಾಗೇಶ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರಿ, ಸಿನಿಮಾ ನೋಡಿದ್ರ ಅಥವಾ ಗೆಸ್ಟ್ ಮಾಡಿದ್ರ? ನೋಡಿದ್ರ, ನೆನಪಿತ್ತು ಒಟ್ಟು ನಿಮಗೆ. ಜಗ್ಗೇಶ್ ನಾಯಕನಾಗಿ ನಟಿಸಿರುವ ಚಿತ್ರ. ವೇಣುಗೋಪಾಲ್ ಪಾತ್ರ ನಿರ್ವಹಿಸಿದ್ದು ತಬಲಾ ನಾಣಿ. ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆ ನೋಡ್ಬಿಡೋಣ. ಗುರುಪ್ರಸಾದ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗುರುಪ್ರಸಾದ್ ನಿರ್ದೇಶನದ ಎರಡನೇ ಸಿನಿಮಾ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ಎರಡನೇ ಸಲ, ಎರಡನೇ ಆಯ್ಕೆ ಎದ್ದೇಳು ಮಂಜುನಾಥ. ಎದ್ದೇಳು ಮಂಜುನಾಥ. ಎದ್ದೇಳು ಮಂಜುನಾಥ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರ್ ಹೆಸರೇ ಆಗಿರೋದ್ರಿಂದ ಎಲ್ಲ ಸರಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ. 2009ರಲ್ಲಿ ತೆರೆ ಕಂಡ ಸಿನಿಮಾವಿದು. ಜಗ್ಗೇಶ್ ಮತ್ತು ಯಜ್ಞಾ ಶೆಟ್ಟಿ ಕಾಂಬಿನೇಷನ್ನ ಸಿನಿಮಾ. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ ಮೂರನೇದಕ್ಕೆ ಹೋಗ್ಬೇಡ. ಮಠ ಗುರುಪ್ರಸಾದ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೊದಲ ಬಾರಿಗೆ ಯಾವ ಚಿತ್ರಕ್ಕಾಗಿ ಗುರುಪ್ರಸಾದ್ ಬಣ್ಣ ಹಚ್ಚಿದರು? ನಿಮ್ಮ ಮೊದಲನೇ ಆಯ್ಕೆ ಮಠ, ಎರಡನೇ ಆಯ್ಕೆ ಮೈಲಾರಿ. ಮೈಲಾರಿ. ಮೈಲಾರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಮಠ ಅಂತ ಹೇಳ. ಸರಿಯಾದ ಉತ್ತರ ಮಠ. ಮಠ ಗುರುಪ್ರಸಾದ್ ಅಂತ ಹೇಳಿ ಹೆಸರು ಬಂದಿದ್ದು ಆ ಸಿನಿಮಾದಿಂದ. ಅವ್ರಿಗೆ ತಮ್ಮದೇ ನಿರ್ದೇಶನದ ಮಠ ಚಿತ್ರದಲ್ಲಿ ಮೊದಲ ಬಾರಿಗೆ ನಟಿಸಿದ್ರು. ಅಯ್ಯಪ್ಪನ ಮಗನಾಗಿ ಕಾಣಿಸಿಕೊಂಡಿದ್ದಾರೆ. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕವನ್ನ ಗಳಿಸಿದ್ದೀರಾ. ಓಕೆ, ಅಯ್ಯರ್ ಕುಟುಂಬ ರೆಡಿ ಇದ್ದೀರಾ? ಹೊನ್ನಪ್ಪ ಭಾಗವತರ್ ಗೊತ್ತಿದೆಯಾ ನಿಮಗೆ? ನಾವು ಆಟ ಆಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೊನ್ನಪ್ಪ ಭಾಗವತರ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹೊನ್ನಪ್ಪ ಭಾಗವತರ್ ಅವರು ಜನಿಸಿದ್ದು ಯಾವಾಗ? ನಿಮ್ಮ ಮೊದಲನೇ ಆಯ್ಕೆ 1915 ಜನವರಿ 14, ಎರಡನೇ ಆಯ್ಕೆ
1923 ಜನವರಿ 14. 1915 ಜನವರಿ 14. 1915 ಜನವರಿ 14 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಬೆಂಗಳೂರು ಜಿಲ್ಲೆ ನೆಲಮಂಗಲ ತಾಲೂಕು ಚೌಡಸಂದ್ರದಲ್ಲಿ ಇವರು ಜನಿಸಿದ್ರು. ಎರಡನೇ ಪ್ರಶ್ನೆ ನೋಡೋಣ. ಹೊನ್ನಪ್ಪ ಭಾಗವತರ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಭಾಷೆಯ ಸಿನಿಮಾ ಮೂಲಕ ಹೊನ್ನಪ್ಪ ಭಾಗವತರ್ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು? ನಿಮ್ಮ ಮೊದಲನೇ ಆಯ್ಕೆ ಕನ್ನಡ, ಎರಡನೇ ಆಯ್ಕೆ ತಮಿಳು. ತಮಿಳು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಅಪ್ಪಟ ಕನ್ನಡಿಗರಾದರೂ ಮೊದಲ ಬಾರಿಗೆ ಅವಕಾಶ ಸಿಕ್ಕಿದ್ದು ತಮಿಳಿನಲ್ಲಿ. ಅಂಬಿಕಾಪತಿ ಮೊದಲ ಸಿನಿಮಾ. ಸೊ 40 ಅಂಕನ ಗಳಿಸಿದರೆ. 2 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 3ನೇ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತಾರೆ ನೋಡೋಣ. ಹೊನ್ನಪ್ಪ ಭಾಗವತರ್ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹೊನ್ನಪ್ಪ ಭಾಗವತರ್ ನಟಿಸಿದ ಕೊನೆಯ ಸಿನಿಮಾ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ಗುಣಸಾಗರಿ, ಎರಡನೇ ಆಯ್ಕೆ ಸದಾನಂದ. ಸದಾನಂದ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದ್ದೀರಾ. ಸೂಪರ್. 1979ರಲ್ಲಿ ತೆರೆ ಕಂಡ ಈ ಸಿನಿಮಾ ಕೊನೆಯ ಚಿತ್ರ. ಆಮೇಲೆ ಅವರು ಸಿನಿಮಾ ರಂಗಕ್ಕೆ ವಿದಾಯ ಹೇಳಿ ಉಮಾ ಮಹೇಶ್ವರ ನಾಟಕ ಮಂಡಳಿ ಕಂಪನಿಯನ್ನ ಶುರು ಮಾಡಿದ್ರು. ಈ ಸುತ್ತಿನಲ್ಲಿ 3ಕ್ಕೆ 3 ಸರಿಯಾಗಿ ಉತ್ತರ ಕೊಟ್ಟಿರೋದು ನಮ್ಮ ಅಯ್ಯರ್ ಕುಟುಂಬ. ಜೋರಾದ ಚಪ್ಪಾಳೆ ಬರಲಿ. ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡಿದ್ರಿ, ಪ್ರಯತ್ನ ಪಟ್ರಿ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ. ಸ್ವಲ್ಪ ಮಿಸ್ ಆಯ್ತು, ಬಟ್ ಇನ್ನ 2 ಸುತ್ತಿದೆ. ಸೊ ಇನ್ನ ಆಟ ಮುಗ್ದಿಲ್ಲ. 3ನೇ ಸುತ್ತು ಚಿತ್ರ ಜಗತ್ತು. ಓಕೆ, ನಮ್ಮ ಸಿರಿಗನ್ನಡ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟಿಯರ ಫೋಟೋವನ್ನ ಮರ್ಜ್ ಮಾಡಿ ಕೊಡಲಾಗಿತ್ತು. ಗೆಸ್ ಮಾಡ್ತೀರಾ? ರಶ್ಮಿಕಾ, ಸೌಂದರ್ಯ. ಓಕೆ, ರಶ್ಮಿಕಾ ಮಂದಣ್ಣ ಮತ್ತೆ ಸೌಂದರ್ಯ ಅಂತ ಗೆಸ್ ಮಾಡಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನಿಖಿತಾ ಮತ್ತೆ ರಶ್ಮಿಕಾ. ನೀವು ಒಂದನ್ನ ಸರಿಯಾಗಿ ಗೆಸ್ ಮಾಡಿದ್ರಿ, ರಶ್ಮಿಕಾ ಅಂತ. ಸೊ ನಿಮಗೆ ಇಲ್ಲಿ ಸಿಕ್ಕಿರೋದು 10 ಅಂಕ ಮಾತ್ರ. ಓಕೆ, ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಎರಡನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಉತ್ತರ ಬೆಂಕಿಪಟ್ಟಣ. ಬೆಂಕಿಪಟ್ಟಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಬೆಂಕಿಪಟ್ಟಣ ಉತ್ತರ ಕರೆಕ್ಟ್ ಆಗಿದೆ. ಓಕೆ, ಈಗ ನಿಮ್ಮ 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಸೊ ಅದು ಯಾರು ಅಂತ ನೀವು ಗೆಸ್ ಮಾಡಬೇಕು. ಈಸಿ ಆಗಿದೆ. ಮೊದಲನೇ ಸುತ್ತಷ್ಟು ಕಷ್ಟವಾಗಿಲ್ಲ. ಓಕೆ, ಹೇಳ್ಬೋದಾ ಉತ್ತರ? ವಿಷ್ಣುವರ್ಧನ್. ಓಕೆ, ವಿಷ್ಣುವರ್ಧನ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಕರೆಕ್ಟ್ ಆಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಚಿತ್ರ ಯಜಮಾನ. ಸೊ 3ರಲ್ಲಿ ನೀವು 3ಕ್ಕೂ ಹೇಳಿದ್ರಿ, ಬಟ್ ನಿಖಿತಾ ತುಕ್ರಾಲ್ ಅದೊಂದು ಗೆಸ್ ಮಾಡೋದಕ್ಕಾಗ್ಲಿಲ್ಲ. ಒಟ್ಟಾರೆಯಾಗಿ ನೀವು ಗಳಿಸಿರುವಂತಹ ಅಂಕ ಎಷ್ಟು ಈ ಸುತ್ತಿನಲ್ಲಿ? 50 ಅಂಕಗಳು. ಇದೆ ಹೈಯೆಸ್ಟ್ ಅಲ್ವಾ? ನಾರಿ ಶಕ್ತಿ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇಬ್ಬರು ನಟಿಯರ ಚಿತ್ರ ಇದು ಮರ್ಜ್ ಮಾಡಿ ಕೊಟ್ಟಿದ್ದಾರೆ.
ಆ 2 ಹೆಸರನ್ನ ನೀವು ಗೆಸ್ ಮಾಡಬೇಕು. ಓಕೆ, ಸಮಯ ಮುಗ್ದಿದೆ. ನಿಮ್ಮ ಉತ್ತರ? ಶ್ರೀದೇವಿ. ಅಷ್ಟೇನಾ? ಒಬ್ಬರ ಹೆಸರು ಹೀರೋಯಿನ್. ಯಾರು? ಯೂಟರ್ನ್ ಮೂವಿ ಹೆಸರು ಹೇಳ್ಬೇಕು. ಓಕೆ, ಈಗ ಶ್ರೀದೇವಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. 2 ನಟಿಯರ ಸರಿಯಾದ ಹೆಸರಿನ ಉತ್ತರ ಬರಲಿ ಇವಾಗ ಸ್ಕ್ರೀನ್ ಮೇಲೆ. ತ್ರಿಷಾ, ನಿತ್ಯಾ ಮೆನನ್. ಓಕೆ, 2 ಕೂಡ ನೀವು ಗೆಸ್ ಮಾಡೋದಕ್ಕೆ ಆಗಿಲ್ಲ. 2ನೇ ಪ್ರಶ್ನೆಗೆ ಸಂಬಂಧಿಸಿದ 2ನೇ ಫೋಟೋ ಸ್ಕ್ರೀನ್ ಮೇಲೆ ಬನ್ನಿ. ಸೊ ನೋಡಿ, 2ನ್ನ ಸೇರಿ ನೀವು ಗೆಸ್ ಮಾಡಬೇಕು, 2 ಸೇರಿಸಿ. ಓಕೆ, ಸಮಯ ಮುಗ್ದಿದೆ. ನಿಮ್ಮ ಉತ್ತರ ಗೊತ್ತಾಗ್ತಾ ಇಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಸರಿಯಾದ ಉತ್ತರ ಇವಾಗ ಬರ್ಲಿ ಸ್ಕ್ರೀನ್ ಮೇಲೆ. ಓ, ಸರಿಯಾದ ಉತ್ತರ. ತಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ. ನೀವಿಷ್ಟು ತಲೆ ಚೆನ್ನಾಗಿ ಬಾಚ್ಕೊಂಡು ಪೌಡ್ರ್ ಹಾಕೊಂಡು ಬಂದಿದ್ದೀರಾ. ಈಗ ತಾನೇ ಜಸ್ಟ್ ಮಾತಾಡ್ಕೊ ಹಾಡು ಅದೇ ಇದೆ ಅಂತ ಅದೇ ಬಂದು. ಓಕೆ, ಪರವಾಗಿಲ್ಲ, ಮುಂದಕ್ಕೆ ಹೋಗ್ಬಿಡೋಣ. 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಯಾರು ಅಂತ ಗೆಸ್ ಮಾಡಬೇಕು. ನಾವು ರೌಂಡ್ ಅಪ್ ಮಾಡಿ ಕ್ವೆಶ್ಚನ್ ಮಾರ್ಕ್ ಹಾಕಿದ್ದೀವಲ್ಲ. ಓಕೆ, ನಿಮ್ಮ ಉತ್ತರ? ಪುನೀತ್ ರಾಜ್ಕುಮಾರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸುದೀಪ್. ಚಿತ್ರ ರನ್ನ. ಓಕೆ, ಈ ಸುತ್ತಿನಲ್ಲಿ ನೀವು ಯಾವುದೇ ಪ್ರಶ್ನೆಗೆ ಯಾವುದೇ ಸರಿಯಾದ ಉತ್ತರವನ್ನ ಕೊಡೋದಕ್ಕಾಗಿಲ್ಲ. ಬಟ್ ಪರವಾಗಿಲ್ಲ, ಇನ್ನೂ ಒಂದು ರೌಂಡ್ ಇದೆ, ಚೆನ್ನಾಗಿ ಆಟ ಆಡಬೇಕು. ಓಕೆ, ಈ ಕಡೆ ನಮ್ಮ ಪೂರ್ಣ ಕುಟುಂಬ ರೆಡಿ ಇದ್ದೀರಾ ಚಿತ್ರ ಜಗತ್ತು ಸುತ್ತನ ಆಟ ಆಡೋದಕ್ಕೆ? ರೆಡಿ ಇದೀವಿ ಮೇಡಮ್. ಓಕೆ, ರೆಡಿ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರ ಜಗತ್ತು ಸುತ್ತನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸರಿಯಾಗಿ ನೋಡಿ, ಅಲ್ಲಿ 2 ನಟಿಯರ ಫೋಟೋವನ್ನ ಮರ್ಜ್ ಮಾಡಿ ಹಾಕಲಾಗಿದೆ. ಸರಿತಾ ಲಕ್ಷ್ಮಿ. ಓಕೆ, ಅದು ಸಮಯ ಮುಗಿದ ಮೇಲೆ ಹೇಳಿ. ಓಕೆ, ಇವಾಗ ಹೇಳಿ. ಲಕ್ಷ್ಮಿ. ಓಕೆ, ಸರಿತಾ ಮತ್ತು ಲಕ್ಷ್ಮಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಮಂಜುಳಾ ಮತ್ತು ಸರಿತಾ. ಓಕೆ, ನೀವು ಒಂದನ್ನ ಸರಿಯಾಗಿ ಗೆಸ್ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಸಿಗ್ತಾ ಇರೋದು 10 ಅಂಕ. ಓಕೆ, ಲಕ್ಷ್ಮಿ ಅವ್ರ ಥರ ಕಂಡ್ರ ನಿಮಗೆ ಅಮ್ಮ? ಅದು ಹಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಗೆಸ್ ಮಾಡೋದಕ್ಕೆ. ಬಟ್ ಪರವಾಗಿಲ್ಲ, 10 ಅಂಕನ ಗಳಿಸಿದ್ದಾರೆ. ಈಗ 2ನೇ ಪ್ರಶ್ನೆ ನೋಡ್ಬಿಡೋಣ. 2ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಸೊ 2 ಸೇರಿಸಿ ನೀವು ಹೇಳಬೇಕು ಸರಿಯಾದ ಉತ್ತರ. ಸಮಯ ಮುಗ್ದಿದೆ. ಕಬ್ಬಿನ ಹಾಲು ಹಲ್ಲಿದೆಯಲ್ಲ ಅದಕ್ಕೆ. ಕಬ್ಬಿನ ಹಾಲು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಕಬ್ಜ. ಹಲ್ಲಿದೆಯಲ್ಲ ಅದಕ್ಕೆ ಜಾಲೈನು ಅಂತ. ಸರಿಯಾದ ಉತ್ತರ ಕಬ್ಜ. ಮುಂದಕ್ಕೆ ಹೋಗ್ಬಿಡೋಣ. ನೋಡಿ ಹೆಂಗೆಲ್ಲ ತಲೆ ಓಡಿಸಿ ಮಾಡಿದ್ದಾರೆ ನಮ್ಮ ಟೀಮ್ ಅಂತ. ಓಕೆ, ಈಗ 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಅದು ಯಾರು ಅಂತ ಗೆಸ್ ಮಾಡಬೇಕು. ನಿಮ್ಮ ಉತ್ತರ? ಊರ್ವಶಿ. ಓಕೆ, ಊರ್ವಶಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ.
ಸರಿಯಾದ ಉತ್ತರ ಊರ್ವಶಿ ಚಿತ್ರ ರಾಮ ಶ್ಯಾಮ ಭಾಮ. ಓಕೆ, ಈಗ 3ರಲ್ಲಿ ನೀವು 1 ಪೂರ್ಣ ಪ್ರಮಾಣದಲ್ಲಿ ಉತ್ತರ ಕೊಟ್ಟಿದ್ರಿ, ಇನ್ನೊಂದು 1 ಮಾತ್ರ ಗೆಸ್ ಮಾಡಿದ್ರಿ ಸರಿತಾ ಅಂತ. ಸೊ ನೀವು ಗಳಿಸಿರುವಂತಹ ಅಂಕ 30 ಅಂಕಗಳು. ಅಯ್ಯರ್ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬನ್ನಿ. ಇಬ್ಬರು ನಟರ ಫೋಟೋನ ಮರ್ಜ್ ಮಾಡಿದ್ದಾರೆ. ಸೊ ಗೆಸ್ ಮಾಡಿ. ಕಾಶಿನಾಥ್ ರಾಜ್ ಬಿ ಶೆಟ್ಟಿ. ಕಾಶಿನಾಥ್ ಮತ್ತೆ ರಾಜ್ ಬಿ ಶೆಟ್ಟಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದೀರಾ. ಈಗ 2ನೇ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಸಮಯ ಮುಗಿಬೇಕು. ಪ್ರೇಮ ಸಂಜೆ ಅಲ್ವಾ? ನಿಮ್ಮ ಉತ್ತರ ಪ್ರೇಮ ಸಂಜೆ. ಪ್ರೇಮ ಸಂಜೆ. ಪ್ರೇಮ ಸಂಜೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಪ್ರೇಮ ಪೂಜ್ಯಂ. ಅಲ್ಲಿ ಅವರು ಪೂಜೆ ಮಾಡ್ತಾ ಇದ್ರು ನೋಡಿ. ಸೊ ಸರಿಯಾದ ಉತ್ತರ ಪ್ರೇಮಂ ಪೂಜ್ಯಂ. 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬನ್ನಿ. ಸೊ ಇದು ರೌಂಡ್ ಅಪ್ ಮಾಡಿ ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಅದು ಯಾರು ಅಂತ ಗೆಸ್ ಮಾಡಬೇಕು. ಓಕೆ, ಬಿಂದಿಯಾ. ಬಿಂದ್ಯಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಮಧು ಚಿತ್ರ ಅಣ್ಣಯ್ಯ. ಸಿನಿಮಾ ನೋಡಿಲ್ವಾ ಇದು? ನೋಡಿದಿರಾ? ಹೆಸರು ಗೊತ್ತಿರ್ಲಿಲ್ಲ ಅಷ್ಟೇ. ಓಕೆ, ನೀವು 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದೀರಾ. ಸೊ 4ನೇ ಸುತ್ತನ ಪ್ರಾರಂಭ ಮಾಡ್ಬಿಡೋಣ. 4ನೇ ಸುತ್ತು ನಟ ಭಯಂಕರ. ಈ ಸುತ್ತಿನಲ್ಲಿ ಏನಾಕ್ ಮಾಡೋದಕ್ಕೆ ಯಾರು ಬರ್ತಾ ಇದ್ದಾರೆ? ನೀವಾ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. 3 ಪದ. ಹಾಂ, ಮೊದಲನೇದು ಮಾಂಗಲ್ಯ, ತಾಳಿ, ಮದುವೆ, ಕಲ್ಯಾಣ. ಮಾಂಗಲ್ಯ ತಂತುದಾನ. ಮಾಂಗಲ್ಯ ಎಷ್ಟಕ್ಷರ? 2ನೇದು. 3 ಪದ. 2ನೇ ಪದ ನಾನು, ಗಂಡ, ಪತಿ, ಮಾತು, ಮದುವೆ, ರಾಗ, ಹಾಡು, ತಾಳಿ, ಸರ, ಮಾಲೆ, ಹಾರ, ಮಾಂಗಲ್ಯ, ಮುತ್ತಿನಾರ. ನೆಕ್ಸ್ಟ್ ಪದ ಹೇಳಿ. 3ನೇ ಪದ ಮಾತು, ಹಾಡು, ಮೊದಲನೇದು ಸರ, ಚಿನ್ನ, ಚಿನ್ನ, ಮುದ್ದಾಡುವೆ, ಮುದ್ದು, ಚಿನ್ನ ನಿನ್ನ ಮುದ್ದಾಡುವೆ. ಸರಿಯಾದ ಉತ್ತರ ಚಿನ್ನ ನಿನ್ನ ಮುದ್ದಾಡುವೆ. ಹಿಂಗ್ ತೋರಿಸ್ತಾರೆ ಮುದ್ದಾಡೋದ್ ಹಂಗ? ನಾಚಿಕೆ ಅವರಿಗೆ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 9 years. ಮತ್ತೆ ಇನ್ನು ನಾಚಿಕೆ ಅಂದ್ರೆ ಹಿಂಗೆ. ಓಕೆ, ಸರಿಯಾಗಿ ಗೆಸ್ ಮಾಡಿದ್ದಾರೆ. ಚಿನ್ನ ನಿನ್ನ ಮುದ್ದಾಡುವೆ ಸರಿಯಾದ ಉತ್ತರ. 20 ಅಂಕನ ಗಳಿಸಿದಿರಾ. ಮುಂದಕ್ಕೆ ಹೋಗ್ಬಿಡೋಣ. ಅದಕ್ಕೆ ಅವ್ರನ್ನ ತೋರಿಸ್ತಾ ಇದ್ದೆ, ಚಿನ್ನದ ನಾಡು ಅಂತ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. 2ನೇದು ಮಗಳು, ಚಿನ್ನ, ಚಿನ್ನದ ಹುಡುಗಿ, ಚಿನ್ನದ ಮಗಳು, ಮಗಳು ಕರೆಕ್ಟಾ? ಹಾಂ, ಮೊದಲನೇದು ಮದುಮಗಳು, ಮನೆ ಮಗಳು, ಸಾಕು ಮಗಳು, ಮಗಳು, ಫಸ್ಟ್ನೇ ಗೊತ್ತಾಗ್ತದ. ಕಾಸಿನ ಮಗಳು, ವರದಕ್ಷಿಣೆ, ಸರ, ದುಡ್ಡು. ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಐಶ್ವರ್ಯ ಇವರ ಮನೆಯಲ್ಲಿ ಸದಾ ಇರುತ್ತದೆ. ಲಕ್ಷ್ಮೀ ಕಟಾಕ್ಷ. 2ನೇ ಸುಳಿವು AV ಶೇಷಗಿರಿರಾವ್ ನಿರ್ದೇಶನದ ಚಿತ್ರ. ಮಗಳು ಕರೆಕ್ಟ್ ಅಲ್ವಾ? ಅದೇ ಇದೆ. ಅದೇ ಉತ್ತರ ನೋಡ್ಬೇಡ ಬಿಡಿ.
ಸರಿಯಾದ ಉತ್ತರ ಶ್ರೀಮಂತನ ಮಗಳು. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. ಕಾಸು, ಸರ, ಕಾಸಿನ ಸರ, ದುಡ್ಡು, ಹಣ, ಚಿನ್ನ, ಮಾಂಗಲ್ಯ, ಕಾಸು. 2ನೇ ಪದ ಹೇಳು. 2ನೇದು ಯಾವುದು? ಸೆಕೆಂಡ್ ಒನ್. 2ನೇ ಪದ ಏನು? ಅದೇನು? ಒಂದೇ ಪದ 2 ಅಕ್ಷರ. 2 ಒಂದೇ. 2 ಒಂದೇ. ದಾನ ಧರ್ಮ, ಉಡುಗೊರೆ, ಉಡುಗೊರೆ, ಕಾಣಿಕೆ, 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 ಪ್ರೇಮದ ಕಾಣಿಕೆ, ಒಲವಿನ ಕಾಣಿಕೆ. ಸಮಯ ಮುಕ್ತಾಯವಾಗಿದೆ. ಮದುವೆಯಲ್ಲಿ ಕೊಡುವ ಉಡುಗೊರೆ. ಮುಯ್ಯಿಗೆ ಮುಯ್ಯಿ. ಮುಯ್ಯಿ. ಸರಿಯಾಗಿದೆ. ಓಕೆ, ಸರಿಯಾದ ಉತ್ತರ ಮುಯ್ಯಿಗೆ ಮುಯ್ಯಿ. ಓಕೆ, ಸೊ 3ರಲ್ಲಿ ನೀವು 2ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕನ ಗಳಿಸಿದ್ರ. ಚೆನ್ನಾಗಿ ಆಟ ಆಡಿದ್ರಿ. ಓಕೆ, ನಾರಿ ಶಕ್ತಿ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇದ್ದಾರೆ? ಓ, ಬನ್ನಿ ಮೇಡಮ್. ಎಲ್ರಿಗೂ ಮ್ಯಾಚ್ ಆಗುತ್ತೆ ನೋಡಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಣ್ಣ ಬಿಡಂಗಿಲ್ಲ. ಗಂಡ ಹೆಂಡತಿ, ಗಂಡ ಹೆಂಡತಿ, ಬೇರೆ ತರ ತೋರಿಸ್ಬೋದು ಅದನ್ನ. ಹೆಂಡತಿ ಈಸಿ ಇದೆ. ಮೊದಲನೇದು 2 ಅಕ್ಷರ ಇದೆ. ಅವಳೇ ನನ್ನ ಹೆಂಡತಿ. ಮುದ್ದಿನ ಹೆಂಡತಿ. ಈಸಿ ಇದೆ ಹೇಳಿ. ಅವಳೇ ನನ್ನ ಹೆಂಡತಿ. ಹೇಗೆ ಬೇರೆ ಬೇರೆ ಅಕ್ಕ. ಹೆಂಡತಿ ಕರೆಕ್ಟಾ? ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಶ್ವೇತ ಗುಲಾಬಿಯನ್ನ ನೆನಪಿಸಿಕೊಳ್ಳಿ. ಬಿಳಿ ಹೆಂಡತಿ. ಅಯ್ಯೋ, ನೀನು ಸಲ ಕಲರ್ ಹೇಳಕ್ಕಾಗಲಿಲ್ಲ. ಓಕೆ, ಬಿಳಿ ಹೆಂಡತಿ ಸರಿಯಾದ ಉತ್ತರ. ಆದರೆ ನೀವು ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ ನಿಮಗೆ ಸಿಕ್ಕಿರೋದಿಲ್ಲಿ 15 ಅಂಕ. ಈಸಿ ಇದೆ. ನೀವು ಇದನ್ನು ತೋರಿಸ್ಬೋದಿತ್ತು, ಇದನ್ನು ತೋರಿಸ್ಬೋದು. ಓಕೆ, ಅದು ಆಟ ಆಡುವಾಗ ಒಂದು ಸ್ವಲ್ಪ ಇದಾಗುತ್ತೆ, ಬಟ್ ಕೂಲಾಗಿ ಆಟ ಆಡಿ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ಅಕ್ಷರ? 4 ಅಕ್ಷರ, 4 ಪದ. ಓಕೆ, ಹಾಂ, 1. ಹಾಂ, ಮುಖ, ಸುಂದರ, ಸೌಂದರ್ಯ. 1 ಮುತ್ತಿನ ಕತೆ. ಅಲ್ಲ, 1 ಮಂದಹಾಸ. ಫಸ್ಟ್ 1 ಸರಿನಾ? ಹಾಂ, 3ನೇದು ಹೇಳಿ. 3ನೇದು ಹೇಳು ಬೇಗ. 3ನೇದು ಹೇಳು. ಹಾಂ, 2 ಅಕ್ಷರ. 2. ಹಾಂ, 1 2 1 ಫಸ್ಟ್ ಲಾಸ್ಟ್ ಸೇಮ್. 1 3ನೇದು 2 ಮಧ್ಯದಲ್ಲಿ ಹೇಳು. ಸ್ವಲ್ಪ ಕಷ್ಟನೇ ತೋರಿಸೋದಕ್ಕೆ. ಸುಳಿವು ಈ ರೀತಿಯಾಗಿದೆ. ಅಂಕಿ ಸಂಖ್ಯೆಗಳ ಲೆಕ್ಕಾಚಾರ ಇದರಲ್ಲಿದೆ. 1 2 3 4. ಹಂಗಲ್ಲ, ಆ 2 ನಿಮ್ಮಲ್ಲಿರುತ್ತೆ. ಗೊತ್ತಾಗ್ಲಿಲ್ವಾ? ಸರಿಯಾದ ಉತ್ತರ ಒಂದೇ ರೂಪ, 2 ಗುಣ. ಅದೇ ಅವಳು ಹಿಂಗಂದು ರೂಪ ಹೇಳಕ್ ಬರ್ಲಿಲ್ಲ. ಪರವಾಗಿಲ್ಲ, ಮುಂದಕ್ಕೆ ಹೋಗ್ಬಿಡೋಣ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ಪದ? 2 ಪದ. ಹಾಂ, ದುಡ್ಡು, ಇಂಗ್ಲಿಷು. ಬಡವ, ಬಡವರ ಬಂಧು. ಓಕೆ, ಸರಿಯಾದ ಉತ್ತರ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ರಿ, 1ನ್ನ ಸುಳಿವು ತಗೊಂಡು ಕೊಟ್ರಿ. ಸೊ ನೀವು ಕೂಡ ಗಳಿಸಿರೋದು 35 ಅಂಕಗಳು. ಓಕೆ, ಈ ಕಡೆ ಪೂರ್ಣ ಕುಟುಂಬ ರೆಡಿ ಇದ್ದೀರಾ? ಸರ್ ಬೇರೆ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಇಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತೀರಾ ಅಂತ. ಯಾರು ಬರ್ತಾ ಇದ್ದೀರಾ? ನೀವಾ? ಬನ್ನಿ.
ಸಮಯ ಈಗ ಶುರುವಾಗಿದೆ. ಅಮ್ಮ, ಹೆಂಡತಿ, ಅಮ್ಮ, ಗಂಡ, ಮಗಳು, ಗಂಡ ಹೆಂಡತಿ, ಮಕ್ಕಳು, ಗಂಡ ಮನೆ ಮಕ್ಕಳು, ಹೆಂಡತಿ, ಮಾವನ ಮಗಳು, ಹೆಂಡತಿ, ಸೊಸೆ, ಅಮ್ಮನ ಮಗಳು, ಸೊಸೆ ತಂದ ಸೌಭಾಗ್ಯ. ಅತ್ತೆಗೆ ತಕ್ಕ ಸೊಸೆ. ಸರಿಯಾದ ಉತ್ತರ. ನಿಮ್ಮಿಬ್ರು ಕೋಆರ್ಡಿನೇಷನ್ ಚೆನ್ನಾಗಿದೆ, ಅಮ್ಮ ಮಗಳು ಕೋಆರ್ಡಿನೇಷನ್. ಅವ್ರು ಹೇಳೋದು ಅವ್ರಿಗೆ ಅರ್ಥ ಆಗ್ತಾ ಇದೆ. ಓಕೆ, ನೆಕ್ಸ್ಟು ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪ್ರಪಂಚ, ಭೂಮಿ, ವಿಶ್ವ, ಲೋಕ, ಪ್ರೇಮಲೋಕ, ಲೋಕ, ಕ, ಲೋ, ಲೋಕ, ಲೋಕದಲ್ಲಿ, ಲೋಕವೆಲ್ಲ, ಅಂಬರ, ಆಕಾಶ, ಪಾಸ್ವರ್ಡ್, ಲೋಕ ಕರೆಕ್ಟಾ? ಲೋಕ ಓಕೆ. ಪಾಸ್ವರ್ಡ್, ಯಮಲೋಕದಲ್ಲಿ ಭೂಲೋಕದಲ್ಲಿ ಯಮರಾಜ, ಭೂಲೋಕದಲ್ಲಿ ಯಮರಾಜ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಭೂಲೋಕದಲ್ಲಿ ಯಮರಾಜ. ನಾನು ಇವ್ರು ಹೇಳೋದಕ್ಕೆ ಇನ್ನೂ ಏನಾದ್ರು ಇದೆಯೇನೋ ಅನ್ಕೊಂಡ್ಬಿಟ್ಟೆ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ನಾನು, ನನ್ನ, ನನ್ನ, ನಾನು, ನೀನು, ನಮ್ಮದು, ನನ್ನ, ನನ್ನ ಕರೆಕ್ಟಾ? ನನ್ನ ಒಂದು, ನನ್ನ ಮನಸ್ಸು, ನನ್ನ ಮನಸ್ಸು, ತೋರಿಸಿ. ಎರಡನೇದೇನು, ನಾನೊಬ್ಬ ಕಳ್ಳ. ಸರಿಯಾದ ಉತ್ತರ ನಾನೊಬ್ಬ ಕಳ್ಳ. ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಸರಿಯಾಗಿದೆ. ಸಖತ್ತಾಗಿ ಆಟ ಆಡಿದ್ರಿ ಮಾತ್ರ ನೀವು. ಸೂಪರ್. ನೀವು ಅಷ್ಟೇ ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರಿ. ಬಹಳ ಚುರುಕಾಗಿ ತೋರಿಸಿದ್ರಲ್ಲ. ಓಕೆ, 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ಓಕೆ, ಇವಾಗ ಅಯ್ಯರ್ ಕುಟುಂಬ ರೆಡಿ ಇದ್ದೀರಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ಪೊಲೀಸ್, ಪೊಲೀಸ್, ಪೊಲೀಸ್ ಎಷ್ಟು ಪದ? ಫೋಟೋ, ಪೊಲೀಸ್ ಸ್ಟೋರ್, ಎರಡನೇ ಪದ ಹೇಳಿ. ಎರಡನೇ ಪದ ಟಿವಿ, ಪೊಲೀಸನ ಹೆಂಡತಿ, ಸೈನಿಕ, ಸೈನಿಕ, ಸರದಾರ, ದೇವಸ್ಥಾನ, ಗುಡಿ. ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಚಿತ್ರ ಸ್ಕೂಲ್ ಮಾಸ್ಟರ್, ಸ್ಕೂಲ್ ಮಾಸ್ಟರ್. ಎರಡನೇ ಸುಳಿವು ಇದೊಂದು ವಿದ್ಯಾಮಂದಿರ. ಅಬಚೂರಿನ್. ಓಕೆ, ನೋಡೋಣ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಸರಿಯಾದ ಉತ್ತರ ಕಾಲೇಜು ರಂಗ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ಪದ? ಪದ ಬೇಜಾರು, ಗೊತ್ತಿಲ್ಲ. ಬೇಜಾರು, ಹುಚ್ಚ. ಎರಡನೇದೇಳಿ. ಬಾಯ್ ಬಿಡು ಆಗಿಲ್ಲ. ಏನು ಗೊತ್ತಾ? ಬಾಳೊಂದು ಭಾವಗೀತೆ. ಅಜ್ಞಾನ, ಗೊತ್ತಾಗ್ತಾ ಇಲ್ಲ. ತೋರಿಸ್ತಾ ಇದೆ ಕರೆಕ್ಟಾಗಿ. ಕವಿತೆ, ನಾನೊಂದು ಕವಿತೆ, ಹಾಳೊಂದು ಕವಿತೆ. ಕವಿತೆ.
ಎಂಥ ಲೋಕವಯ್ಯ. ಓಕೆ, ಇವಾಗ ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ನಿಮಗೂ ಎಷ್ಟು ಸಲ ಹಂಗೆ ಅನ್ಸಿರುತ್ತೆ? ಏನು ಬೇಡ ಅಂತ. ಗೊತ್ತಾಗ್ತಿಲ್ವಾ? ಇಲ್ಲ. ಎರಡನೇ ಸುಳಿವು ದೊರೆ ನಿರ್ದೇಶನದ ಸಿನಿಮಾ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಮುಗಿಯದ ಕತೆ. ಮುಗಿಯಲ್ಲ ಕತೆ ತೋರಿಸ್ತಾ ಇದ್ರು. ಇದು ಈಸಿ ಇದೆ, ನೋಡೋಣ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ ಸರ್. 3 ಕಾಂಚಾಣ, ಹಣ, ಮಳೆ ಮಳೆ ಮಳೆ, ದುಡ್ಡು, ಮಳೆ, ಅತ್ತಿಗೆ ಅತ್ತಿಗೆ, ಸುಜಾತ, ಬಡ್ಡಿ ಬಂಗಾರಮ್ಮ, ಸುಜಾತ, ಗೊತ್ತಿಲ್ಲ ಅಂತಾರಲ್ಲ, ಮಳೆ ಮಳೆ, ಹುಡುಗ ಕಾಂಚನ, ಮಳೆ ಬರ್ತದೆ. ಸರ್ ಚೆನ್ನಾಗಿ ತೋರಿಸ್ತಾ ಇದ್ದಾರೆ, ಹೇಳಬೇಕು ನೋಡಿ ಸರ್. ಅವ್ರೇನೋ ಹೇಳ್ತಾ ಇದ್ದಾರೆ ನೋಡಿ ಆ ಕಡೆ ಅವ್ರಿಗೆ. ಅತ್ತಿಗೆ ಅತ್ತಿಗೆ, ಚಂದ್ರ ಚನ್ನರಾಯ. ಸಮಯ ಮುಕ್ತಾಯವಾಗಿದೆ. ಒಂದು ಹುಡುಗಿಯ ಹೆಸರು ಇಲ್ಲಿದೆ. ಆಕ್ಚುಲಿ ಈ ಊರು ಇದನ್ನ ಸೇರಿಸಿದ್ರೆ ಒಂದು ಹುಡುಗಿ ಹೆಸರು ಕೂಡ ಇದೆ ಅದರಲ್ಲಿ. ಚನ್ನರಾಯ, ಚೆನ್ನಮಲ್ಲಿಕಾರ್ಜುನ್ ಹುಡುಗಿ ಹೆಸರು ಅದು. ಹುಡುಗಿ. ಎರಡನೇ ಸುಳಿವು ವಿಷ್ಣುವರ್ಧನ್ ಅಭಿನಯದ ಚಿತ್ರ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಭಾಗ್ಯ. ಬಯಸದೆ ಬಂದ ಭಾಗ್ಯ. ನಿಮ್ಮನ್ನ ಹೆಸರು ತೋರಿಸ್ತಾ ಇದಾರಲ್ಲ ಅವರು. ಭಾಗ್ಯ. ಇವ್ರು ಹೇಳ್ತಾ ಇದ್ರೆ ನೀವು ಯಾವ್ದನ್ನು ಗೆಸ್ಸೇ ಮಾಡ್ತಿಲ್ಲ, ಸುಮ್ಮನೆ ನೋಡ್ತಾ ಇದ್ರಿ. ಇಲ್ಲ ಇಲ್ಲ, ಬಟ್ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ ಸರ್. ಸೂಪರ್. 4 ಸುತ್ತುಗಳು ಮುಕ್ತಾಯವಾಗಿದೆ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕ ಗಳಿಸಿದೆ ನೋಡೋಣ. ಮೊದಲಿಗೆ ಸಿರಿಗನ್ನಡ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 145. ನಾರಿ ಶಕ್ತಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 115. ಇನ್ನು ಈ ಕಡೆ ಪೂರ್ಣ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 170. ಅಯ್ಯರ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 100. ಎಲ್ಲರೂ ಚೆನ್ನಾಗಿ ಆಟ ಆಡಿದ್ದೀರಾ. 170 ಅಂಕಗಳನ್ನ ಗಳಿಸುವ ಮೂಲಕ ಪೂರ್ಣ ಕುಟುಂಬ ಮೊದಲನೇ ಸ್ಥಾನದಲ್ಲಿದ್ದಾರೆ. ಸೂಪರ್. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಎಲ್ಲ ಕುಟುಂಬ ಸದಸ್ಯರಿಗೂ ಸಿನಿಮಾ ಸಂಬಂಧಿತ ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ SSP ಟೂರ್ಸ್ ಅಂಡ್ ಟ್ರಾವೆಲ್ಸ್, ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಹನುಮಂತನಗರ, ಬೆಂಗಳೂರು 50. ಇವರ ದೂರವಾಣಿ ಸಂಖ್ಯೆ ಕೂಡ ಈ ರೀತಿಯಾಗಿದೆ: 7353333313. ಇನ್ನೊಂದು ಸಂಖ್ಯೆ 953549 97689. SSB ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಚಂದನ ವಾಹಿನಿಯ ಕಡೆಯಿಂದ ಅನಂತ ಅನಂತ ಧನ್ಯವಾದ. ಎಲ್ಲರೂ ತುಂಬಾ ಚೆನ್ನಾಗಿ ಭಾಗವಹಿಸಿದ್ರಿ. ಖುಷಿ ಆಯ್ತಾ ಆಟ? ಬಹಳ ಖುಷಿ ಆಯ್ತು ಮೇಡಮ್. ಓಕೆ, ನಿಮ್ಮೆಲ್ಲರನ್ನು ಕೂಡ ಮೀಟ್ ಮಾಡಿದ್ದು ನನಗೂ ಕೂಡ ತುಂಬಾನೇ ಸಂತೋಷ ಆಯಿತು. ಸೊ ವೆರಿ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ನೀವು ಏನಾದರೂ ಪ್ರಾಜೆಕ್ಟನ್ನು ಕೈಗೆತ್ಕೊಂಡಿದ್ರೆ ಎಲ್ರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.